ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸ್ಪಾಂಜಿಯಾಗಿ ಸಾಫ್ಟ್ ಆಗಿರುವಂಥ ಪ್ಲೈನ್ ದೋಸೆ ಮಾಡೋದು ನೋಡ್ಕೊಳ್ಳೋಣ ಸುಲಭವಾಗಿ. ಅದರಲ್ಲೂ ಇದೇ ವಿಡಿಯೋನಲ್ಲೇ ದೋಸೆ ಹಸಿಟ್ಟು ಮತ್ತು ದೋಸೆ ಎರಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿದ್ರೆ ನೀವು ಸಹ ಇದೇ ರೀತಿ ದೋಸೆ ಮಾಡ್ಕೊಳ್ಬೋದು. ಮೊದಲನೇದಾಗಿ ಅಗಲವಾಗಿರುವಂಥ ಬೌಲನ್ನು ತಗೊಳ್ಳಿ. ಇದರಲ್ಲಿ 1 ಗ್ಲಾಸಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ರೇಷನ್ ಅಕ್ಕಿ ಇಲ್ಲ ಅಂದರೆ ನೀವು ದಪ್ಪ ಅಕ್ಕಿನೂ ಹಾಕ್ಕೊಳ್ಬೋದು. ನೋಡಿ, ಇದೇ ಗ್ಲಾಸಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಸೇರಿಸ್ತೀನಿ, ನೀವು ಡೀಟೇಲ್ ಆಗಿ ನೋಡಿ. 1/4 ಗ್ಲಾಸಷ್ಟು ಉದ್ದಿನಬೇಳೆ, 1ಕ್ಕೆ 1/4 ಗ್ಲಾಸು. ಈ ಮೆಜರ್ಮೆಂಟಲ್ಲಿ ನೀವು ಎಷ್ಟು ಬೇಕಾದರೂ ಹೆಚ್ಚಿಗೆ ಹಾಕ್ಕೊಳ್ಬೋದು. ಇದನ್ನು ಸೇರಿಸ್ಕೊಳ್ಳೋಣ. ನಂತರ ಅದೇ ಗ್ಲಾಸಲ್ಲೇ ಗಟ್ಟಿ ಅವಲಕ್ಕಿ 1/4 ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿ ಒಂದೊಂದಾಗಿ ಅದೇ ಗ್ಲಾಸಲ್ಲೇ ಸೇರಿಸ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಕಾಳು ಹೆಚ್ಚಿಗೆ ಹಾಕಬೇಡಿ, ಕಹಿ ಬರುತ್ತೆ. 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದಾಗಿದೆ. ಈಗ ಇದನ್ನು 4 ಅಥವಾ 5 ಸಲ ನೀಟಾಗಿ ವಾಶ್ ಮಾಡಬೇಕು. ಏಕೆಂದರೆ ರೇಷನ್ ಅಕ್ಕಿ ಅಲ್ವಾ, ಅದರಿಂದ ಕ್ಲೀನಾಗಿ ವಾಶ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಹಾಗೆಯೇ ಬೌಲ್ ತುಂಬ ನೀರನ್ನು ಹಾಕಿಟ್ಟಿದ್ದೀನಿ. ಕಡಿಮೆ ಆಗುತ್ತೆ ನೀರು, ಅದರಿಂದ ಹೆಚ್ಚಿಗೆ ಹಾಕ್ಕೊಳ್ಳಿ. ಈಗ ಇದನ್ನು ಒಂದು 8 ಗಂಟೆ ಕಾಲ ನೆನೆಸಿಟ್ಕೊಳ್ಳಿ. ಬೆಳಗ್ಗೆ ನೆನೆಸಿಟ್ರೆ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆವರೆಗೂ ನೆನೆಸಿಡಬೇಕು. ಒಂದು ಪ್ಲೇಟನ್ನು ಮುಚ್ಚಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ನೋಡಿ, 8 ಗಂಟೆ ಕಾಲ ಆಗಿದೆ. ನೋಡಿದ್ರಲ್ಲ, ಎಲ್ಲ ಉದ್ದಿನಬೇಳೆ ಅಕ್ಕಿ ಎಲ್ಲ ದಪ್ಪ ಆಗಿದೆ ಮತ್ತು ನೀರೆಲ್ಲ ಹೀರ್ಕೊಂಡ್ಬಿಟ್ಟಿದೆ. ಈ ನೀರನ್ನು ಆಚೆ ಹಾಕಬೇಡಿ, ಇದನ್ನು ಸೇರಿಸಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರೋ ಅಥವಾ ಗ್ರೈಂಡರೋ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಹಾಕಿ ಮಾಡ್ಕೊಳ್ಬೋದು. ನೋಡಿ, ನಾನು ಮಿಕ್ಸಿ ಜಾರಲ್ಲೇ ಸ್ವಲ್ಪ ಹಾಕ್ಕೊಳ್ತಾ ನೀಟಾಗಿ ರುಬ್ಕೊಳ್ತೀನಿ. ಅಂದರೆ ತುಂಬ ನುಣ್ಣಗೂ ಮಾಡಬಾರ್ದು, ಒಂದು ಸ್ವಲ್ಪ ತರ್ತರಿಯಾಗೆ ರುಬ್ಬಬೇಕು. ನೋಡಿದ್ರಲ್ಲ, ಈ ಥರ ಥಿಕ್ನೆಸ್ ನೋಡ್ಕೊಳ್ಳಿ, ಇಷ್ಟು ಇರಬೇಕು. ಈಗ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ. ಇದೇ ರೀತಿ ಎಷ್ಟು ಅಕ್ಕಿ ನಾವು ನೆನೆಸಿಟ್ಟಿದ್ದೀವೋ ಅದನ್ನೆಲ್ಲನೂ ರುಬ್ಕೊಳ್ಬೇಕು. ಓಕೆ, ರೆಡಿ ಆಯಿತು. ಇದರಲ್ಲಿ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತೀನಿ. ಅಂದರೆ ಕಲ್ಲುಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ, ಅದರಿಂದ ಇದನ್ನೇ ಸೇರಿಸ್ಕೊಳ್ಳಿ. ಸೇರಿಸಿದ ನಂತರ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಹುಳಿ ಬರಲ್ಲ. ಅದರಿಂದ ನೋಡಿ, ನಾನು ಮಾಡ್ತಿದ್ದೀನಲ್ವ, ಆ ರೀತಿ 1 ನಿಮಿಷನಾದರೂ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಮಿಕ್ಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಸಿಟ್ಟು ನಮಗೆ. ಅದರಿಂದ ಈ ಥರ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಸುಲಭವಾಗಿ 2-3 ಇರೋವಂಥವ್ರು ಈ ರೀತಿ ಹಸಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೋದು. ಒಂದು ಪ್ಲೇಟನ್ನು ಮುಚ್ಚಿಟ್ಟು ನಾವು ಇಡೀ ರಾತ್ರಿ ಅಂದರೆ 10 ಗಂಟೆ ಕಾಲ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕು, ಅಂದರೆ ಉಬ್ಬೋದಕ್ಕೆ ಬಿಡಬೇಕಾಗುತ್ತೆ. ನಾನೊಂದು ಪ್ಲೇಟನ್ನು ಮುಚ್ಚಿಟ್ಟು ಇಡೀ ರಾತ್ರಿ ಇದನ್ನು ಹಾಗೇ ಬಿಡ್ತೀನಿ. ಈಗ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ಉಬ್ಬಿದೆ ಅಂತ, ತುಂಬ ಚೆನ್ನಾಗಾಗಿದೆ. ಈ ಥರ ಆದರೆ ದೋಸೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ದೋಸೆ ಅಂತಲೇ ಅಲ್ಲ, ಇದರಲ್ಲೇ ನಾವು ಇಡ್ಲಿನೂ ಸಹ ಮಾಡ್ಕೊಳ್ಬೋದು. ಈಗ ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ದೋಸೆ ಕಲರ್ ಚೆನ್ನಾಗಿ ಬರಬೇಕು ಅಂದರೆ 1 ಚಿಟಿಕೆಯಷ್ಟು ಸಕ್ಕರೆನ ಹಾಕ್ಕೊಂಡ್ಬಿಟ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ, ನಮಗೆ ದೋಸೆ ಹಸಿಟ್ಟಂತೂ ರೆಡಿ ಆಗೋಯ್ತು. ಈಗ ದೋಸೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಅಥವಾ ಟಿಶ್ಯೂ ಪೇಪರ್ ತಗೊಂಡು ಆಯಿಲನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಂತರ ನಿಮಗೆ ಎಷ್ಟು ಹಸಿಟ್ಟು ಬೇಕೋ ಅಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ, ಒಂದೊಂದು ಸಲಕ್ಕೂ ಮಿಕ್ಸ್ ಮಾಡಿ ನೀವು ಹೆಂಚಿನ ಮೇಲೆ ಹಾಕಬೇಕಾಗುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ತೆಳುವಾಗಬೇಕಾ ಅಥವಾ ದಪ್ಪ ಬೇಕಾ, ನಿಮ್ಗೆ ಯಾವ ಥರ ಬೇಕೋ ಆ ಥರ ದೋಸೆನ ಮಾಡ್ಕೊಳ್ಬೋದು. ನಾನೊಂದು ಸ್ವಲ್ಪ ಮೀಡಿಯಮ್ ಆಗೇ ಮಾಡ್ತಾಯಿದ್ದೀನಿ. ಓಕೆ, ಈಗ ಎಣ್ಣೆ ಅಥವಾ ತುಪ್ಪ ಇಲ್ಲ ಅಂದರೆ ಬೆಣ್ಣೆ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು. ನಾನು ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು 2 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ. ಈಗ ನೋಡಿ, ಟರ್ನ್ ಮಾಡ್ಕೊಳ್ತಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತ. ಇಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ನಾವು ದೋಸೆನ ಮಾಡ್ಕೊಳ್ಬೋದು. ಕಲ್ಲರು ನೋಡಿ, ನಾನು ಸಕ್ಕರೆನೂ ಹಾಕಿಲ್ಲ, ಆದರೂ ಕಲರ್ ಚೆನ್ನಾಗಿ ಬಂದಿದೆ. ಟರ್ನ್ ಮಾಡೋದು ಬೇಡ ಅಂದರೆ ನೀವು ಒಂದೇ ಸೈಡ್ ಬೇಕು ಅಂದರೂ ರೋಸ್ಟ್ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ನಾನು ಟರ್ನ್ ಮಾಡ್ಕೊಳ್ತೀನಿ. ಈ ಸಿಂಪಲ್ ದೋಸೆನ ನೀವು ಟ್ರೈ ಮಾಡಿ ನೋಡಿ. ಇದ್ರ ಜೊತೆ ಇಲ್ಲಿ ಚಟ್ನಿ ಮತ್ತು ಪಲ್ಯ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಎಂಡಲ್ಲಿ ಹಾಕ್ತೀನಿ, ಕ್ಲಿಕ್ ಮಾಡಿ ಅದನ್ನು ಟ್ರೈ ಮಾಡಿ ನೋಡಿ. ಈ ಸಿಂಪಲ್ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.